ನಮ್ಮ ಶಿಬಿರಕ್ಕೆ ಸೇರುವ ಮೊದಲು ಬೆಳಿಗ್ಗೆ 5:30ಕ್ಕೆ ಎದ್ದುಕೊಳ್ಳುವುದು ನಮ್ಮ ಶಿಬಿರಾರ್ಥಿಗಳಿಗೆ ಅಪರೂಪವಾಗಿತ್ತು. ಆದರೆ ಈಗ ಅದು ಅವರಿಗೆ ಇಷ್ಟವಾಗಿರುವ ದಿನಚರಿ ಮತ್ತು ಅಭ್ಯಾಸವಾಗಿದೆ. 6ನೇ ದಿನದಲ್ಲಿ ಬೆಳಿಗ್ಗೆ ಅಸೆಂಬ್ಲಿಗೆ ಹಾಗೂ ಧ್ಯಾನ ಮತ್ತು ಯೋಗ ಕೇಂದ್ರಕ್ಕೆ ಅವರು ಎಷ್ಟು ಉತ್ಸಾಹದಿಂದ ನಡೆದು ಹೋಗುತ್ತಿರುವುದನ್ನು ನೀವು ಕಾಣಬಹುದು. ಈಗ ನಾವು ನಮ್ಮ ಶಿಬಿರಾರ್ಥಿಗಳನ್ನು ಶಿಸ್ತಿನ ಶಿಬಿರಾರ್ಥಿಗಳು ಎಂದು ಕರೆಯುತ್ತೇವೆ. ಇಂದು ನಮ್ಮ ಶಿಬಿರದಲ್ಲಿ ನಡೆದ ಎಲ್ಲ ಘಟನೆಗಳು ಇಲ್ಲಿವೆ. ಮೆಡಿಟೇಷನ್, ಧ್ಯಾನ ಮುಗಿದವಾ ಯಾವುದೇ ಒಂದು ವಸ್ತು ಅಥವಾ ವಿಷಯದ ಮೇಲೆ ನಿಮ್ಮ ಮನಸ್ಸನ್ನು ನಿರಂತರವಾಗಿ ಕೇಂದ್ರೀಕರಿಸುವುದಕ್ಕೆ ಧ್ಯಾನ ಅಂತಾರೆ. ನೀವು ಚಿನ್ಮುದ್ರ ಹಾಕಿರಬೇಕು, ಮೊಣಕಾಲ ಮೇಲೆ ಕೈ ಇರಬೇಕು, ಚಿನ್ಮುದ್ರ ಕಣ್ಣು ಮುಚ್ಚಿರಬೇಕು, ಬೆನ್ನು ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. ಎರಡು ನಿಮಿಷದವರೆಗೆ ನಾರ್ಮಲ್ ಬ್ರೀದಿಂಗ್, ಸಾಮಾನ್ಯ ಉಸಿರಾಟದಲ್ಲಿ ನಿಮ್ಮ ಇಷ್ಟವಾದ ದೇವರು ಅಥವಾ ನಿಮ್ಮ ಇಷ್ಟವಾದ ಯಾವುದೇ ವಿಷಯ ಅಥವಾ ನಿಮ್ಮ ಗುರುಗಳು ಅವರನ್ನು ನಿರಂತರವಾಗಿ ಕೇಂದ್ರೀಕರಿಸ್ತಾ ಹೋಗಬೇಕು. ಕಣ್ಣು ಮುಚ್ಚಿರಬೇಕು. ಕಣ್ಣು ಮುಚ್ಚಿದರೆ ನೀವು ಕಾನ್ಸಂಟ್ರೇಟ್ ಬೇರೆ ಕಡೆ ಹೋಗಬೇಕು. ನೀವೇನು ಧ್ಯಾನ ಮಾಡ್ತೀರಿ, ಮೆಡಿಟೇಷನ್ ಮಾಡ್ತೀರಿ, ಅದರ ಮೇಲೆ ಕಾನ್ಸಂಟ್ರೇಟ್ ಇರಬೇಕು. ಮೊಣಕಾಲ ಮೇಲೆ ಚಿನ್ಮುಖ ಹಾಕಬೇಕು. ಚಿನ್ಮುಖ ನೇರವಾಗಿ ಕೂಡಬೇಕು. ಬೇರೆ ಕಡೆ ನಿಮ್ಮ ಮನಸ್ಸು ಬೇರೆ ಕಡೆ ಹೋಗೋದು ಮತ್ತೆ ಕರ್ಕೊಂಡು ಮತ್ತೆ ಈ ಹಾಲ್ಪಟ್ಟು ಎಲ್ಲಿ ಹೋಗಲ್ಲ, ನಿಮ್ಮ ಕಡೆ ದೇಹ ಮತ್ತು ಮನಸ್ಸನ್ನು ಒಂದೇ ಕಡೆ ಅದು ನಿರಂತರವಾಗಿರಬೇಕು. ಮೆಡಿಟೇಷನ್ ಕೈಯನ್ನು ದೂರವಾಗಿ ಮುಚ್ಚಿಸ್ತಾ ಎರಡು ಕಣ್ಣಿಗೆ ಸ್ಪರ್ಶವನ್ನು ಮಾಡ್ತಾ ಹಸ್ತವನ್ನು ನೋಡ್ತಾ ಕಣ್ಣನ್ನು ತೆರೆಯಬೇಕು.
ಕಾಣ್ತದಲ್ಲ? ಓಕೆ, ಮೊದಲನೇದು ನಾನು ಆಸನದ ಹೆಸರು ಹೇಳ್ತಾ ಹೋಗ್ತಾನೆ, ಅವ ಮಾಡ್ತಾನೆ. ಆಸನದ ಹೆಸರು ಹೇಳ್ತಾ ಹೋಗ್ತಾನೆ, ಒಂದು ಕಡೆ ಲಕ್ಷ್ಯ ಇರಬೇಕು. ಓಕೆ, ನಮಸ್ಕಾರ, ಸಮಸ್ಥಿತಿ, ಸಮಸ್ಥಿತಿ, ಕೈ ಕೆಳಗಿರ್ಬೇಕು. ಹೀಗೆ ನಮಸ್ಕಾರಾಸನ, ಊರ್ಧ್ವಾಸನ, ಕೈ ಆಸನ, ಉತ್ಥಾನಾಸನ ಅಥವಾ ಪಾದಹಸ್ತಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಅಷ್ಟಾಂಗ ಪ್ರಣೀಪ್ರದಾಸನ, ಭುಜಂಗಾಸನ, ಕಾಲು ಕೂಡಿರ್ಬೇಕು, ಕಾಲು ಕೂಡಿರ್ಬೇಕು, ಅಷ್ಟಾಂಗ ಅಧೋಮುಖ ಸ್ವಾನಾಸನ, ಅಧೋಮುಖ ಸ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ನೋಡಿದ್ರೆ ದೇವರ ಅದಾನಿಲ್ರಿ. ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ, ಪ್ರತಿಯೊಂದು ಅಣುವಿನಲ್ಲೂ ಕೂಡ ದೇವರ ಅದಾನ. ಹಾಗಾದ್ರೆ ದೇವ್ರ ಇದ್ದಿದ್ದನ್ನ ನಾವಿಲ್ಲಿದ್ದೀವಿ. ದೇವ್ರು ಯಾವ ಕಾಲ ಹೊಲಿತಾನ್ರಿ? ದೇವ್ರು ಯಾರಿಗೆ ಹೊಲಿತಾನೋ? ಯಾರಿಗೆ ಹೊಲಿತಾನ್ರಿ ದೇವ್ರು? ಯಾರಿಗೆ ಹೊಲಿತಾನೋ ನೋಡ್ರಿ. ಜೀವನದೊಳಗ ಹಣನ ಮುಖ್ಯ ಆಗಿದ್ರ ಅಂತಂದ್ರೆ ಇವತ್ತ ಜಗತ್ತಿನ ಶ್ರೀಮಂತರ ಪಟ್ಟಿ ಒಳಗಿರ್ತಕ್ಕಂಥ ಅಂಬಾನಿ ಕೂಡ ದೇವ್ರ ಹತ್ರ ಹೋಗ್ತಿರ್ಲಿಲ್ಲ. ಯಶಸ್ಸನ್ನ ಮುಖ್ಯಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ದೇವ್ರ ಹತ್ರ ಹೋಗ್ತಿರ್ಲಿಲ್ಲ. ಹಾಗಾದ್ರೆ ಜೀವನದೊಳಗ ದೇವ್ರ ಅಂತಕ್ಕಂಥದ್ದು ನಮ್ಗೆ ಬೇಕೇ ಬೇಕಾಗ್ತದೆ. ದೇವ್ರು ಯಾವ್ದಕ್ಕೆ ಹೊಲಿತಾನ್ರಿ? ಯಾವ ಒಂದು ಕುಲಕ್ಕೆ ಹೊಲಿತಾನ? ವೆರಿ ಗುಡ್, ಶಬಾಷ್. ಯಾರ ದೇವರು ಯಾವ್ದಪ್ಪ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಕುಲಕ್ಕನ ಹೊಲಿತಾನ. ಆ ಕುಲ ನಿಂದ ದೊಡ್ಡ ಕುಲ, ದೊಡ್ಡ ಜಾತಿ, ಅಥವಾ ನಿಮ್ ಕಡೆ ಹಣ ಅದಪ್ಪ ಅಂತಂದ್ರೆ ಒಲಿದಿಲ್ಲ. ಹಾಗಾದ್ರೆ ಏನ್ರಿ? ದೇವ ಒಲಿದಲ ಕುಲವೇ ಸತ್ಕುಲಂ ಅನ್ನುವಂಥದ್ದು. ದೇವ್ರು ಯಾವ ಕುಲಕ್ಕೆ ಹೊಲಿತಾನಲ್ಲ ಅದ ಕುಲ ಶ್ರೇಷ್ಠ. ಶ್ರೀಮಂತ ಇಲ್ಲ, ಬಡವ ಇಲ್ಲ, ಬಲ್ಲಿದ ಅನ್ನುವಂಥದ್ದಿಲ್ಲ, ನಿಮ್ ಮೇಲ್ಜಾತಿ ಅನ್ನುವಂಥದ್ದಿಲ್ಲ, ಕೆಳಜಾತಿ ಅನ್ನುವಂಥದ್ದಿಲ್ಲ. ಯಾವ ಜಾತಿ ಹೊಲಿತಾರಲ್ಲ ಅದ ಕುಲ ಶ್ರೇಷ್ಠ. ಹರಿಹರ ಹೇಳ್ತಾನೆ ತನ್ನ ರಗಳೆ ಒಳಗ, ದೇವ ನೊಲಿದನ ಕುಲವೇ ಸತ್ಕುಲಂ ಅಂತೇಳಿ. ಅದಕ್ಕೆ ಒಂದು ಕಥೆಯನ್ನು ಹೇಳ್ತೇನೆ ನಿಮ್ಗೆ. ಏನಂತೇಳಿ, ಚೋಳ ದೇಶದೊಳಗ ಒಂದು ದೇಶದೊಳಗ ಚೋಳ ರಾಜ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾರೆ. ಯಾರೀ? ಚೋಳ ರಾಜ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾರೆ. ಆ ಒಂದು ರಾಜ ಅಲ್ಲಿ ಹೆಂಗಿತ್ತಪ್ಪ ಅಂತಂದ್ರ ಸಾಕ್ಷಾತ್ ಶಿವನ ಒಂದು ಭಕ್ತರಕ್ಕೆ ನಿಜ ಯಾರು ಚೋಳರಾಜನ ಆಸ್ಥಾನದೊಳಗ ಶಿವಭಕ್ತರ ಆವಾಸ ಸ್ಥಾನನ ಐತನಪ್ಪ ಅನ್ನೋ ಹಾಗೆ ಅಲ್ಲೆಲ್ಲ ಜನ ಇದ್ರು. ಪ್ರತಿನಿತ್ಯನೂ ಶಿವನ ಒಂದು ಆರಾಧನೆಯನ್ನು ಮಾಡ್ತಾ ಇದ್ರು, ಶಿವನ ಭಕ್ತಿಯನ್ನ ಮಾಡ್ತಾ ಇದ್ರು. ಅಲ್ಲಿ ಒಂದು ನದಿ ಹರಿತಾ ಇತ್ತು, ಕಾವೇರಿ ಅಂತಕ್ಕಂಥ ಒಂದು ನದಿ ಹರಿತಾ ಇತ್ತು. ಆ ಕಾವೇರಿ ನದಿ ಹೆಂಗಿತ್ತಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಜನರ ಪಾಪಗಳನ್ನ ಪರಿಹಾರವನ್ನ ಮಾಡ್ತಾ ಇತ್ತು. ಹೆಂಗ್ ಹರಿತಾ ಇತ್ತಂದ್ರ ಅಮೃತದ ರಸ ಹರಿದಾಗ ಹರಿತಾ ಇತ್ತು. ಯಾವುದು? ಕಾವೇರಿ ನದಿ. ಯಾವ ದೇಶದೊಳಗ? ಚೋಳರಾಜನ ಆಸ್ಥಾನದೊಳಗ. ಆ ಒಂದು ಚೋಳರಾಜನ ಆಸ್ಥಾನದೊಳಗ ಕೆಳಜಾತಿಯ ಒಬ್ಬ ವ್ಯಕ್ತಿ, ಮಾದಾರ ಚೆನ್ನಯ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಯಾರ್ರೀ ಅವನ ಹೆಸರೇನ್ರಿ? ಮಾದಾರ ಚೆನ್ನಯ್ಯ. ಕೆಳಜಾತಿಯ ಒಬ್ಬ ವ್ಯಕ್ತಿ ಮಾದಾರ ಚೆನ್ನಯ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಆತನ ಕುಲಕಸುಬು ಏನಂತಂದ್ರೆ ಕರಿಕಾಳ ಚೋಳನ ಆಸ್ಥಾನದೊಳಗಿರ್ತಕ್ಕಂಥ ಕುದುರೆಗಳಿಗೆ ಹುಲ್ಲನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದ್ದ. ನೋಡ್ರಿ, ಹುಲ್ಲವನ್ನ ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ಜಾವದೊಳಗೆ ಅಂತ ಹೋಗಿ ಗುಡ್ಡದೊಳಗೆ ಹೋಗಿ ಹುಲ್ಲನ್ನ ಕೊಂಬಂದ್ ಕಾಸು ಕರಿಕಾಳ ಚೋಳನ ಕುದುರೆಯ ಲಾಯದೊಳಗ ಹೋಗಿ ಮೇವನ್ನ ಹಾಕಿ ಬರ್ತಾ ಇದ್ದ. ಇದು ತನ್ನ ನಿತ್ಯವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದ. 60 ವಸಂತಗಳ ಕಾಲ ಅಂದ್ರೆ 60 ವರ್ಷಗಳ ಕಾಲ ಆತ ಗುಪ್ತ ಭಕ್ತಿಯನ್ನ ಮಾಡ್ತಾ ಇದ್ದ. ಏನು ಹುಲ್ ಕೊಯ್ಯಕ್ಕೆ ಹೋಗ್ತಿದ್ದಲ್ಲ, ಅಲ್ಲಿ ಬೆಳಗ್ಗೆತ್ತನೆ ಏನ್ ಮಾಡ್ತಾ ಇದ್ದ ಅಂತಂದ್ರೆ ನಿರ್ಮಲವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ನದಿಯೊಳಗ ಮುಳುಗಿ ಆ ಹಚ್ಚ ಹಸಿರಿನವಾಗಿರ್ತಕ್ಕಂಥ ಹಸಿರಿನ ಮೇಲೆ ಒಂದು ಲಿಂಗವನ್ನ ಇಟ್ಟು ಕಾಸ ಶಿವಲಿಂಗವನ್ನ ಪೂಜೆಯನ್ನ ಮಾಡ್ತಾ ಇದ್ದ. ಯಾರು? ಮಾದಾರ ಚೆನ್ನಯ್ಯ ಮಾಡ್ತಿದ್ದ. 60 ವರ್ಷಗಳ ಕಾಲ ಗುಪ್ತ ಭಕ್ತಿ ಅಂದ್ರೆ ಏನ್ರಿ? ಯಾರಿಗೂ ಗೊತ್ತಿಲ್ದಾಗೆ ಗುಪ್ತ ಭಕ್ತಿಯನ್ನ ಮಾಡ್ತಾ ಇದ್ದ. ನಾವೆಲ್ಲ ಪೂಜೆ ಮಾಡ್ಬೇಕಾದ್ರೆ 4 ಮಂದಿ ತೋರಿಕೆಗೆ ಪೂಜೆ ಮಾಡ್ತಿರ್ತೀವಿ.
ದಂಡಿ ಬಾರಿಸ್ಕೊಂತ ಊರಿನ ಕಡೆ ಏನು ಮಾಡ್ಕೊಂತ ಒಂದು ಟೆವಲ್ ಹಾಕೊಂತ ಪೂಜೆಯನ್ನ ಮಾಡ್ಕೊಂಡು ಇದನ್ನ ಮಾಡ್ತಿರ್ತೇವೆ ಅಂದ್ರೆ ತೂರ್ಕಿಗಾಗಿ ಇಲ್ಲಿ ಬಗ್ಗೆ ಪಟ್ಟ ಹೊಡ್ಕೊಂಡು ಮೈದೂರ್ನೆಲ್ಲ ಹೊಡ್ಕೊಂಡು ತೂರ್ಕಿಗಾಗಿ ಮಾಡ್ತೀವಿ. 60 ವರ್ಷಗಳ ಕಾಲ ಆತ ಶಿವನ ಆರಾಧನೆ ಮಾಡ್ತಿದ್ದ. ಆ ವಿಚಾರ ಊರಿನೊಳಗೆ ಗೊತ್ತಿರ್ಲಿಲ್ಲ. ಆತ ಊರಿನವ್ರಿಗೆ ಏನ್ ಗೊತ್ತಿತ್ತು, ಅಲ್ಲ ಅಲ್ಲಿ ಚೋಳರಾಜನ ಆಸ್ಥಾನದೊಳಗೆ ಹುಲ್ಲನ್ನ ಹಾಕೊಂಡು ಬರ್ತಾನೋ ಅಂತೇಳಿ ಸಂಬಂಧ ವಿಚಾರ ಅಷ್ಟೇ ಗೊತ್ತಿತ್ತು. 60 ವರ್ಷಗಳ ಕಾಲ ಇದೇ ನಡೀತಾ ಇತ್ತು. ಅವನು ಹುಟ್ಟ ಭಕ್ತಿ ಹೆಂಗಿತ್ತಂತಂದ್ರೆ ಭೂಮಿಯೊಳಗಿರ್ತಕ್ಕಂಥ ನಿಧಿ ಹಾಗೆ, ಬೆಂಕಿಯೊಳಗಿರ್ತಕ್ಕಂಥ ಅಗ್ನಿ ಹಾಗೆ ಇತ್ತು. ಈ ಯಾವ್ದು ಮರದೊಳಗಿರ್ತಕ್ಕಂಥ ಅಗ್ನಿ ಹಾಗೆ, ಭೂಮಿಯೊಳಗೆ ನಿಧಿ ಇರ್ತಿಲ್ಲ, ಅದನ್ನ ಕಾಣ್ತಿದ್ದೇನೆ. ಮರದೊಳಗೆ ಬೆಂಕಿ ಅದ, ಅದು ಕಾಣ್ತಿದ್ದೇನೆ ರೀ. ಅವನ ಭಕ್ತಿನೂ ಹಂಗೆ ಇತ್ತು, ಯಾರಿಗೂ ಕಾಣ್ತಿರ್ಲಿಲ್ಲ. ಹೀಗೆ ನಿತ್ಯವಾಗಿ ಕರ್ಕೊಂಡು ಬಂದು ತಗೊಂಡ್ ಬಂದ ತನ್ನ ಹೆಂಡತಿ ಏನಾದ್ರೂ ನೈವೇದ್ಯವನ್ನು ಮಾಡ್ತಿದ್ದ, ಅದನ್ನ ಶಿವಲಿಂಗಿಗೆ ಅರ್ಪಿಸಿ ಏನ್ ಮಾಡ್ತಿದ್ರ, ನಿತ್ಯ ಪೂಜೆಯನ್ನು ಮಾಡ್ತಿದ್ದ. ಇಲ್ಲಿ ಕರಿಕಾಳ ಚೋಳ ಶಿವನ ದೇವಸ್ಥಾನದೊಳಗ ಪ್ರತಿನಿತ್ಯನೂ ಕೂಡ ಒಂದೊಂದು ವೆರೈಟಿ ಆಗಿರ್ತಕ್ಕಂಥ ನೈವೇದ್ಯವನ್ನ ಮಾಡ್ತಿದ್ದ. ಶಿವಾಲಯಕ್ಕೆ ಹೋಗ್ತಿದ್ದ, ಅಲ್ಲಿ ನೈವೇದ್ಯಗಳನ್ನ ಇಡ್ತಿದ್ದ. ಒಂದು ದಿವಸ ಏನಾಯ್ತಂದ್ರೆ ಕರಿಕಾಳ ಚೋಳ ಹಪ್ಪಳ, ಶಾಂಡಿಗೆ, ಬೆಣ್ಣಿ ಇವನ್ನೆಲ್ಲ ತಗೊಂಡು ತರತರದವಾಗಿರ್ತಕ್ಕಂಥ ಶಿವಲಿಂಗಕ್ಕೆ ಏನ್ ಮಾಡ್ತಾನಂತಂದ್ರೆ ನೈವೇದ್ಯವನ್ನ ಇಡ್ತಾನೆ. ನೈವೇದ್ಯ ಇಟ್ಟ ನಂತರ ದೊಡ್ಡ ರಾಜ ಶಿವ ಏನ್ ಮಾಡ್ತಿರ್ತಾನಂತಂದ್ರ ಅದನ್ನ ತಿನ್ನುವಂತ ಸೌಂಡ್ ಬರ್ತಿತ್ತು. ಪ್ರತಿನಿತ್ಯನೂ ಹಿಂಗ ನಡೀತಿತ್ತು. ಆ ಕರಿಕಾಳ ಚೋಳ ಒಯ್ತಿದ್ದ, ಅಲ್ಲಿ ಇರ್ತಕ್ಕಂಥ ಶಿವಲಿಂಗಕ್ಕೆ ಅಲ್ಲಿ ಅರ್ಪಿಸ್ತಿದ್ದ, ಎಲ್ಲ ಆಹಾರಗಳನ್ನ ತಿನ್ನುವಂತ ಸೌಂಡ್ ಬರ್ತಿತ್ತು. ಇದು ನಿತ್ಯ ನಡೀತಾ ಇತ್ತು. ಆದ್ರೆ ಏನಾಗಿತ್ತಂದ್ರೆ ಒಂದು ದಿವಸ ಮಾದಾರ ಚೆನ್ನಯ್ಯ ಏನಲ್ಲಿ ಶಿವಲಿಂಗವನ್ನ ಪೂಜೆಯನ್ನು ಮಾಡ್ಕೊಂಡು ಬಂದ ಇಲ್ಲಿ ಮನಿಯೊಳಗೆ ಬರ್ತಾನಲ್ಲ, ಮನಿಯೊಳಗೆ ಬಂದ ನಂತರ ಈ ಮಾದಾರ ಚೆನ್ನಯ್ಯನ ಹೆಂಡತಿ ಅಂಬ್ಲಿ ಮಾಡಿರ್ತಾರೆ. ಆ ಅಂಬ್ಲಿ ಏನಾಗಿ ಬಿಟ್ಟಿರ್ತಂದ್ರ ಒಂದು 100ಕ್ಕಿಂತ ಮಾವಿನ ಹಣ್ಣು ಹೆಚ್ಚು ರುಚಿರ್ತದಲ್ಲ, ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿರ್ತದ. ಆ ಸುಂದರವಾಗಿರ್ತಕ್ಕಂಥ ಅಂಬ್ಲಿಯ ರುಚಿ ಶಿವಲಿಂಗಕ್ಕೆ ತಾಗಿಬಿಡ್ತದ. ಮನಿಯೊಳಗೆ ಒಂದು ಶಿವಲಿಂಗ ಇರ್ತದ, ಆ ಶಿವಲಿಂಗಕ್ಕೆ ತಾಗಿಬಿಡ್ತದ. ಬಡ ಶಿವ ಏನ್ ಮಾಡ್ತಾನಂತಂದ್ರೆ ಆ ಅಂಬ್ಲಿ ಅದನ್ನೆಲ್ಲ ಕುಡಿದು ಬಿಡ್ತಾನೆ. ಆ ರುಚಿಕರವಾಗಿರ್ತಕ್ಕಂಥ ಅಂಬ್ಲಿಯನ್ನ ಕುಡಿತಾನೆ ಶಿವ. ಈಗೇನಾದ್ರಿ ಅಲ್ಲಿ ಲಿಂಗದೊಳಗ ಹೊಟ್ಟೆ ಏನಾಯ್ತು, ಶಿವಲಿಂಗದ್ದು ಹೊಟ್ಟೆ ತುಂಬ್ತಾ ಇಲ್ಲ ರೀ. ಇತ್ತ ನೆಕ್ಸ್ಟ್ ಡೇ ಕರಿಕಾಳ ಚೋಳ ಏನ್ ಮಾಡ್ತಾನಂತಂದ್ರೆ ಅವತ್ತನ ಏನ್ ಮಾಡ್ತಾನಂದ್ರೆ ಅವಂಗೆಲ್ಲ ನೈವೇದ್ಯಗಳನ್ನ ತಂದಿಟ್ಟಿರ್ತಾನೆ. ತಂದಿಟ್ಟ ಕಾಸ ಕರಿಕಾಳ ಚೋಳ ಶಿವನನ್ನ ಕೇಳ್ತಿರ್ತಾನೆ, ನೀವು ಊಟ ಮಾಡಂತೆ ಕಾಸ. ಪ್ರತಿನಿತ್ಯನೂ ಊಟ ಮಾಡುವಂತ ಸೌಂಡ್ ಬರ್ತಿತ್ತು. ಕರಿಕಾಳ ಚೋಳ ನೋಡ್ತಾನ, ಊಟದ ಸೌಂಡ ಬರ್ತಿರ್ತಲ್ಲ, ಎಲ್ಲ ಇಟ್ಟಿರ್ತಾನೆ. ಹಪ್ಪಳ, ಶಾಂಡ್ಗಿ ಇವನ್ನೆಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳನ್ನ ಇಟ್ಟಿರ್ತಾನೆ. ಕರಿಕಾಳ ಚೋಳನಿಗೆ ಏನಾಗ್ಬಿಡ್ತದೆ, ಅಜಾವಾಗಿಬಿಡ್ತದೆ. ಯಾವುದೋ ನೈವೇದ್ಯವನ್ನ ಶಿವ ಮುಟ್ಟಿಲ್ಲ. ನಾನು ಎಲ್ಲಿ ಮಾಡುವಂತ ಭಕ್ತಿ ಎಲ್ಲಿ ತಪ್ಪಿತೋ ಏನೋ ಅಂತೇಳಿ ತಿಳ್ಕೊಂಡು ಅವನನ್ನು ಏನ್ ಮಾಡ್ತಾನೆ, ಯಾಕೆ ಶಿವ ಹಿಂಗ್ಯಾಕೆ ಮಾಡ್ತಾ ಇದ್ದಿ, ನಾ ಇನ್ನು ಬದುಕುದಿಲ್ಲ, ನಾ ತಂದಿದ್ದ ನೈವೇದ್ಯ ನೀವು ಊಟ ಮಾಡತ್ತಿಲ್ಲ, ಎಲ್ಲೋ ನನ್ನ ಭಕ್ತಿ ಭಾಳ ಕೆಟ್ಟು ಬಿಟ್ಟು ಅಂತೇಳಿ ತಗೊಂಡು ಅವನನ್ನು ಏನ್ ಮಾಡ್ತಾನಂದ್ರೆ ಖಡ್ಗ ತಗೊಂಡ ತಲೆಯೊಳಗೆ ಕಡ್ಕೊಳಕ್ ಶುರು ಮಾಡ್ತಿರ್ತಾನೆ. ಇನ್ನೇನು ಖಡ್ಗವನ್ನ ತೆಗೆದುಕೊಂಡು ಆದ ನಂತರ ಇನ್ನು ತಲೆ ಕಡ್ಕೋಬೇಕು ಅನ್ನೋದ್ರೊಳಗೆ ಶಿವಲಿಂಗದಿಂದ ಏನಾಗ್ತಾನಂದ್ರೆ ಶಿವ ಪ್ರತ್ಯಕ್ಷನಾಗ್ತಾನೆ. ಶಿವ ಪ್ರತ್ಯಕ್ಷವಾಗಿ ನುಡಿದು ಹೇಳ್ತಾನೆ, ಏನಯ್ಯ ಚೋಳ, ಇನ್ನು ಸ್ವಲ್ಪ ತಾಳ್ಮೆನ ಅನ್ನೋದಿಲ್ಲ, ಸೈರೇನಿ ಅನ್ನೋದಿಲ್ಲ, ಏನು ನಿನಗೇನಾಯ್ತು, ನಿನಗೆ ಇಷ್ಟಕ್ಕೆ ತಲೆ ಕಡ್ಕೊಳತ್ತಿ, ನಮಗೆ ಹಸು ಇಲ್ಲಪ್ಪ. ಇವತ್ತು ನಾ ಮಾದಾರ ಚೆನ್ನೈನ ಮನೆಯೊಳಗೆ ಊಟವನ್ನು ಮಾಡಿ ಬಂದಿದ್ದೀನಿ, ನನಗೆ ಹಸು ಇಲ್ಲ, ಅಷ್ಟು ಮಾತ್ರ ನೀ ತಲೆಯನ್ನು ಕಡ್ಕೊಳ್ಳೋದನ್ನ ಅಂತೇಳಿ ಹೇಳ್ತಾನೆ. ಈ ಮಾತು ಕರಿಕಾಳ ಚೋಳವನ್ನ ನೋಡ್ತಾನಲ್ಲ, ಅವಾಗ ಮಾದಾರ ಚೆನ್ನೈನನ್ನ ನೋಡ್ಬೇಕಂತೇಳಿ ತಲೆ ಕೆಟ್ಟು ಬಿಡ್ತೈತೆ. 4 ಜನ ಸೈನಿಕರನ್ನೆಲ್ಲ ಕರ್ಕೊಂಡು ಕಾಸ ಪ್ರತಿನಿತ್ಯನೂ ಕೂಡ ಏನ್ ಮಾಡ್ದಾನ, ಅವನ್ ಏನು ಶಿವಲಿಂಗ ಪ್ರತ್ಯಕ್ಷ ಆಗಿ ಮಾಯ ಆಗ್ತದಲ್ಲ, ಅಲ್ಲವಾಗ ಮಾದಾರ ಚೆನ್ನೈನನ್ನ ನೋಡ್ಬೇಕಂತೇಳಿ ರಾಜ ಏನ್ ಮಾಡ್ತಾನಂದ್ರ ಬರ್ತಾನ್ರಿ. ಬಂದವನನ್ನ ಎಲ್ಲ ಊರೆಲ್ಲ ಹುಡುಕಾಡ್ತಾನೆ. ಪ್ರತಿಯೊಂದು ಬೀದಿಗಳಲ್ಲಿ ಹುಡ್ಕೊಳ್ತಾನೆ. ಏನಂತೇಳಿ ಹೇಳ್ತಾನ, ನೀವು ನೋಡಿರಿ ನನ್ನಪ್ಪ ಶಿವನಿಗೆ ಉನ್ನಲಿತ್ತ ಮಾದಾರ ಚೆನ್ನೈನ ಮಣಿಯನ್ನ ನೀವು ತೋರಿರಿ ಅಂತ ಹೇಳ್ಕ ಪ್ರತಿನಿತ್ಯ ಬೀದಿಯೊಳಗೆಲ್ಲ ಹೇಳ್ತಿರ್ತಾನೆ. ನೀವು ತೋರಿಸ್ರಿ, ನೀವು ಮನೆಯನ್ನು ನೋಡಿದಿರೇನ್ರಿ, ಮಾದಾರ ಚೆನ್ನೈನ ಮನೆಯನ್ನು ನೀವು ನೋಡಿದಿರೇನ್ರಿ, ಎಲ್ಲಿದಾನು ಮಾದಾರ ಚೆನ್ನಯ್ಯ, ನನ್ನಪ್ಪ ಶಿವನಿಗೆ ಊಟವನ್ನು ಮಾಡಿಸಿದಾನ, ಅವ್ನು ನೋಡ್ತೀನಿ, ಅವನನ್ನ ಕಾಣ್ತೀನಿ, ಅವ್ನ ಕಾಲಿಗೆ ಬೀಳ್ತೀನಿ ನಾನು ಅಂತ ಹೇಳ್ಕಾಸ ಹುಚ್ಚಿಡ್ದಾರಂಗೆ ಎಲ್ಲ ಓಣಿ ಹಿಡ್ಕೊಂತ ಹೇಳ್ತಿರ್ತಾನೆ ಕರಿಕಾಳ ಚೋಳ. ನೋಡ್ರಿ, ಕೆಳಜಾತಿ ಒಬ್ಬ ವ್ಯಕ್ತಿಗೆ ಶಿವಲಿಂಗ ಹೊಲದದ, ಹಂಗ ಅಡ್ಡಾಡ್ಕೊಂತ ಹೋಗ್ತಾನ. ಒಬ್ಬ ಏನ್ ಮಾಡ್ತಾನಂತಂದ್ರೆ ಕರಿಕಾಳ ಚೋಳನ ಮನೆ ಮುಂದೆ ನಿಂತ ಸೈನಿಕರು ಇದೇ ಮಾದಾರ ಚೆನ್ನೈನ ಮನಿ ಅಂತೇಳಿ ಕರಿಕಾಳ ಚೋಳನಿಗೆ ತೋರಿಸ್ತಾರೆ. ಅವನಿಗೆ ಚೆನ್ನೈನಿಗೆ ಅಂಜಿಗೆ ಬಂದ್ಬಿಡ್ತದೆ. ಅಯ್ಯೋ, ನಾನು ಏನ್ ಮಾಡಿದ್ನಿ, ಮನಿಗೆ ಯಾರೊಬ್ಬರು ಪೊಲೀಸರು ಬಂದ್ರೆ ಅನ್ಸ್ತಿರ್ಲಿಲ್ಲ, ನೀವು ಕರಿತೀರ, ಬರ್ರಿ ಮಾಮಾರ ಟೀ ಕೊಡೋದು ಹೋಗ್ಬರ್ರಿ ಅಂತೀರ, ಬಡಿತಾರೋ ಏನ್ ಕೇಸ್ ಆಗಿದೆ ಏನೋ ಅಂತೇಳಿ ಅನ್ಸ್ತಿದ್ವಿ. ಹಾಗೆ ಅಯ್ಯೋ ಯಾಕೆ ಬಂದ್ರು, ಚೋಳ ರಾಜನ ಆಸ್ಥಾನದೊಳಗಿರ್ತಕ್ಕಂಥ ರಾಜರು ಯಾಕೆ ಬಂದ್ರು, ನಾನು ಏನ್ ತಪ್ಪು ಮಾಡಿದ್ನಿ, ಅಯ್ಯೋ ನನ್ನ ಗುಪ್ತ ಭಕ್ತಿ ಏನ್ ರಟ್ಟ ಆತನೋ,
60 ವರ್ಷಗಳ ಕಾಲ ನಾನು ಗುಪ್ತ ಭಕ್ತಿಯನ್ನ ಮಾಡ್ಕೊಂಡ್ ಬಂದಿದ್ನಿ, ಅಯ್ಯೋ ಕೆಟ್ಟ ಹೋಗ್ತಾನ, ಹೆಂಗ್ ಮಾಡೋದಿನ್ನ ಏನ ಅಂತೇಳಿ ಕಾಸ ಬಹಳ ವಿಚಾರವಾಗಿ ಮಾತಾಡಿ ಕುಂತಿರ್ತಾನ, ಮನೆಯೊಳಗೆ ಅನ್ಸ್ತಿರ್ತಾನೆ, ಗಡಗಡ ನಡಕ್ತಿರ್ತಾನೆ, ತಪ್ಪು ಮಾಡಿದಾರ. ಬಂದವರನ್ನ ಏನ್ ಮಾಡ್ತಾನಂತಂದ್ರೆ ರಾಜ ಕರಿಕಾಳ ಚೋಳ ಕಿರೀಟವನ್ನ ಧಾರಣೆಯನ್ನು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ, ನೀವ ಮಾದಾರ ಚೆನ್ನಯ್ಯನ ಅಂತೇಳಿ ಕಾಸ ಅನ್ನತ್ಲೇನೆ, ಹೌದು ನಾ ಅಂತೇನೆ ಕರಿಕಾಳ ಚೋಳ ಆತನ ಕಾಲಿಗೆ ಬಿದ್ದು ಬಿಡ್ತಾನೆ. ನೋಡ್ರಿ, ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ರಾಜ ಆ ಒಬ್ಬ ಕೆಳಜಾತಿಯ ವ್ಯಕ್ತಿಯನ್ನ ಕಾಲಿಗೆ ಬಿದ್ದು ಬಿಡ್ತಾನೆ. ನಾನು ಬಿಡುದಿಲ್ಲ, ಈ ಪಾದವನ್ನ ಬಿಡುದಿಲ್ಲ, ಈ ಪಾದವನ್ನ ಬಿಟ್ಟೆ ನಾನು ಬದುಕುವುದಿಲ್ಲ, ನನ್ನ ಅಪ್ಪನಿಗೆ ಊಟವನ್ನ ಮಾಡಿದೀನಿ, ನೀನ ದೇವರು ಅಂತ ಹೇಳಿ ಕಾಸ ಅವನನ್ನ ಹಿಡ್ಕೊಂಡ್ ಬಿಡ್ತಾನೆ. ಏನು ಚೋಳ ಮಹಾರಾಜ, ನೀ ಏನ್ ಮಾಡ್ತಾ ಇರೋದೇನೋ, ನಾನ್ ವೃತ್ತಿಯಲ್ಲಿ ಕೆಳಜಾತಿಯೊಳಗೊಬ್ಬ ವ್ಯಕ್ತಿ ಅದೇನಿ, ನೀ ಏನ್ ಹಿಡ್ಕೊಂಡಿ, ನನ್ನ ಕಾಲ ಯಾಕೆ ಹಿಡ್ಕೊಂಡಿ, ಬಿಡೋ ನೀ ಅಂತೇಳಿ ಅಂತಿರ್ತಾನೆ. ಇಲ್ಲ, ನಿನ್ನ ಪಾದದ ಧೂಳಿಗೂ ನಾನು ಸಮ ಇಲ್ಲ ಅಂತಿರ್ತಾನೆ. ಶಿವನಿಗೆ ಊಟವನ್ನು ಮಾಡಿಸಿದ್ದೀನಿ, ನಿನ್ನ ಪಾದದ ಧೂಳಿಗೂ ನಾನು ಸಮ ಇಲ್ಲ ಅಂತೇಳಿ ಹೇಳ್ತಾನೆ. ಬಿಡುವುದನ್ನ ಇಲ್ಲ, ಅವನ ಪಾದವನ್ನು ಬಿಡುದಿಲ್ಲ, ನಡಿ ಸದ್ದ ನೀವು ಬಾ ಹೋಗುನು ಅಂತೇಳಿ ಅಂತಿರ್ತಾನೆ. ಅವ್ನು ಇಲ್ಲ ಚೋಳ ರಾಜ ನೀನ್ ಮಾಡ್ತಾ ಇರೋದು ತಪ್ಪು ಅಂತೇಳಿ ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ಆತ ಕೇಳಂಗಿಲ್ಲ. ಇದು ಏನಾತಪ್ಪ ಅಂತೇಳಿ ತಿಳ್ಕೊಂಡ ಅವನನ್ನ ಕರ್ಕೊಂಡ್ ಬರ್ತಾನೆ, ಮಾದಾರ ಚೆನ್ನಯ್ಯನನ್ನ ಕರ್ಕೊಂಡು ಬರ್ತಾನೆ. ಹೆಂಗೆ ಕರ್ಕೊಂಡ್ ಬರ್ತಾನೆ ಅಂತಂದ್ರೆ, ಆನೆ ಮೇಲೆ ಅರಮನೆಗೆ ಕರ್ಕೊಂಡು ಬಂದಾಗ ಆನೆ ಮೇಲೆ ಕರ್ಕೊಂಡು ಬರ್ತಿರ್ತಾನ. ಎಲ್ಲ ಸುತ್ತರು ಎಲ್ಲ ಶಂಖ ವಾದ್ಯಗಳು ನಡೀತಿರ್ತಾವೆ, ಎಲ್ಲ ಮೆರವಣಿಗೆ ಕರ್ಕೊಂಡು ಬರ್ತಿರ್ತಾನೆ. ಮೆರವಣಿಗೆಯನ್ನ ಕರ್ಕೊಂಡು ಬಂದ ಕಾಸು ಏನ್ ಮಾಡ್ತಾರಂದ್ರೆ ಶಿವಾಲಯಕ್ಕೆ ಕರ್ಕೊಂಡು ಬರ್ತಾನೆ. ಶಿವಾಲಯದೊಳಗೆ ಅಥವಾ ದೇವಸ್ಥಾನದೊಳಗೆ ಕರ್ಕೊಂಡು ಬಂದ ಆದ ನಂತರ ಮಾದಾರ ಚೆನ್ನಯ್ಯ ಕೆಳಗಿಳ್ತಾನ. ಕೆಳಗಿಳಿದ ನಂತರ ದೇವಸ್ಥಾನದ ಒಳಗೆ ಹೋಗ್ತಾನ. ಒಳಗೆ ಹೋಗಿ ಗರ್ಭಗುಡಿಗೆ ಅಂತ ನಿಂತಿರ್ತಾನ. ಈಶ್ವರ ಲಿಂಗದೊಳಗ ಮುಖಮನ್ನ ಮಾಡಿ ಕಾಸ ಹೇಳ್ತಾನ, ಏನಂತೇಳಿ, ಶಿವ ನಾನು ಏನ್ ಮಾಡಿದ್ದೀನಿ, ನನಗೆ ನಿಷ್ಠೆಯಿಂದ ನಾನು ನಿನ್ನನ್ನ ಪ್ರೀತಿಯನ್ನ ಮಾಡಿದಕ್ಕಾಗಿ, ಭಕ್ತಿಯನ್ನ ಮಾಡಿದಕ್ಕಾಗಿ ನೀ ಏನ್ ನನಗೆ ಉಡುಗೊರೆಯನ್ನು ಕೊಟ್ಟಿ, ಯಾಕೆ ನಾನು ನಿನ್ನ ಭಕ್ತ ಅಂತೇಳಿ ಇಡೀ ಊರನವ್ರಿಗೆ ಹೇಳಿದಿ, ಏನ್ ಮಾಡ್ತಾ ಇದ್ದೀನಿ ಅಂತೇಳಿ ಕಾಸ ತಿಳ್ಕೊಂಡು ನಾನು ಗುಪ್ತ ಭಕ್ತಿಯಿಂದ ಗುಪ್ತವಾಗಿ ನಿನ್ನನ್ನು ಆರಾಧನೆಯನ್ನು ಮಾಡ್ತೀನಿ. ಈ ವಿಚಾರ ನೀನು ಊರನ್ನವ್ರಿಗೆ ಯಾಕೆ ಹೇಳಿದಿ, ಇದನ್ನ ಯಾಕೆ ಸಂಭ್ರಮಾಚರಣೆ ಯಾಕೆ ಮಾಡಿದೆ, ನಾನೇನು ಬದುಕೋದಿಲ್ಲ ಅಂತೇಳಿ ಅವ ಸಾಯಕ್ಕೆ ಪ್ರಯತ್ನ ಪಡ್ತಾನೆ. ಯಾರ್ರೀ ಮಾದಾರ ಚೆನ್ನಯ್ಯ. ಅವಾಗ ಶಿವ ಆ ಲಿಂಗದಿಂದ ಪ್ರತ್ಯಕ್ಷವಾಗಿ ನುಡಿತಾನೆ, ಏನಯ್ಯ ಚೋಳ, ಏನೋ ನೀನು ಸ್ವಲ್ಪ ಏನೋ ಒಂದು ಇದನ್ನ ಮಾತ್ರಕ್ಕಾಗಿ ನಾನೇನೋ ನಿನ್ನ ಭಕ್ತಿಯನ್ನು ನಾನು ಇಡೀ ಜಗತ್ತಿಗೆ ಗೊತ್ತಾಗಲಿ ಅಂತೇಳಿ ಹೇಳಿದಕ್ಕಾಗಿ ನೀನು ಸಾಯುವಂಥ ವಿಚಾರವನ್ನು ಮಾಡ್ತಾ ಇದೀಯ, ತಲೆ ಕೆಟ್ಟದನ್ನ ನಿನಗ ಅಂತ ಹೇಳಿ ಶಿವಲಿಂಗದಿಂದ ಪ್ರತ್ಯಕ್ಷವಾಗಿಕೊಂಡು ಶಿವ ನುಡಿತಾನೆ. ಅದಕ್ಕೆ ಅವೇನ್ ಮಾಡ್ತಾನಂತಂದ್ರ ಶಿವ ಆತನನ್ನ ಕರ್ಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನ. ಕೈಲಾಸದೊಳಗೆ ಆತನಿಗೆ ಇಂದ್ರ ಪದವಿ ಲಭಿಸ್ತದ. ಯಾರಿಗೆ? ಮಾದಾರ ಚೆನ್ನಯ್ಯನಿಗೆ ಇಂದ್ರ ಪದವಿ ಲಭಿಸಿ ಅಲ್ಲಿ ಹೂವು ಪುಷ್ಪ ಮತ್ತು ಧ್ವನಿಗಳು ಎಲ್ಲ ಮಧುರಗೊಂಡ ಸಂತೋಷ ಸಂಗೀತದ ವಾದ್ಯಗಳು ಪ್ರಾರಂಭವಾಗ್ತವೆ. ಈ ಕಥೆಯಿಂದ ನಮ್ಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರ, ದೇವರ ದೊಡ್ಡ ಕುಲಕ್ಕೆ ಒಳ್ಳಿದಿಲ್ಲ, ಹಣ ಇದ್ದವ್ರಿಗೆ ಒಳ್ಳಿದಿಲ್ಲ, ಐಶ್ವರ್ಯ ಇದ್ದವ್ರಿಗೆ ಒಳ್ಳಿದಿಲ್ಲ. ನೀವು ನೈಜವಾಗಿರ್ತಕ್ಕಂಥ ನಿಜವಾದ ಭಕ್ತಿಯಿಂದ ಪೂಜಿಸಿದ್ರೆ ನಿಮಗೆ ಶಿವ ಏನ್ ಮಾಡ್ತಾನಂದ್ರೆ ಒಲದ ಒಲಿತಾನೆ. ದೇವವನೊಬ್ಬ ನಾಮ ಹಲವು ಅನ್ನೋ ಹಾಗೆ ಪ್ರತಿಯೊಂದು ಒಂದು ವಸ್ತುವಿನಲ್ಲಿ ಕೂಡ ದೇವರಿದ್ದೇ ಇರ್ತಾನೆ. ನೀವು ನಿಷ್ಠೆಯಿಂದ ಅಚಲವಾಗಿರ್ತಕ್ಕಂಥ ಭಕ್ತಿಯಿಂದ ಪ್ರೀತಿಸಿದ್ರೆ ಮಾತ್ರ ದೇವರು ನಿಮಗೆ ಒಲಿತಾನೆ. ಅರ್ಥ ಆದ್ರಿ? ಹಾಗಾದ್ರೆ ದೇವರ ಶ್ರೇಷ್ಠವಾಗಿರ್ತಕ್ಕಂಥ ಕುಲದ ಜಾತಿಗಳಿಗೆ ಒಲಿದಿಲ್ಲ. ದೇವರು ಯಾವ ಕುಲಕ್ಕೆ ಹೊಂದಿರ್ತಾನಲ್ಲ ಅದ ಕುಲನ ಶ್ರೇಷ್ಠ ಅನ್ನುವಂಥ ಮಾತನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇಲ್ಲಿವರೆಗೆ ಶಿವಾನಂದ್ ಸರ್ ಅವರು ಬಹಳ ಒಳ್ಳೆಯ ವಿಷಯವನ್ನು ಹೇಳಿದರು. ಶ್ರದ್ಧೆ, ಭಕ್ತಿ, ಗೌರವ, ತಪಸ್ಸು ಇವೆಲ್ಲವೂ ಇದ್ದರೆ ದೇವರು ನಮಗೆ ಒಲಿತಾನೆ. ದಿನದ ಉತ್ಸಾಹಭರಿತ ಕಾರ್ಯಕ್ರಮಗಳು ಮುಗಿದ ನಂತರ ನಮ್ಮ ಶಿಬಿರಾರ್ಥಿಗಳು ತಮ್ಮ ರುಚಿಯನ್ನು ತೃಪ್ತಿಪಡಿಸುವಷ್ಟು ರುಚಿಯಾದ ಹಾಗೂ ಆರೋಗ್ಯಕರವಾದ ಈರುಳ್ಳಿ ಬೊಂಡಾಗಳನ್ನು ಸವಿದು ಆನಂದಿಸಿದರು.